ಹಾಯ್, ನಾನು ದಿವ್ಯಾ. ಇದು ನನ್ನ ತಂಗಿ ರಿಸೆಪ್ಷನ್ ವೀಡಿಯೋ ಮಡಿಕೇರಿಯಲ್ಲಿ. ಇಟ್ ವಾಸ್ ಸಚ್ ಅ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್ ಡೇ ಫಾರ್ ಅಸ್. ವರ್ಕಿಂಗ್ ಮಾಮ್ ಆಗಿ ಫಂಕ್ಷನ್ ಅಟೆಂಡ್ ಮಾಡೋದು, ಬೇಬಿ ರೆಡಿ ಮಾಡೋದು, ನಾವು ರೆಡಿ ಆಗೋದು, ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಮೂಮೆಂಟ್ಸ್ ಆರ್ ಪ್ರೇಷಿಯಸ್ ಆ್ಯಂಡ್ ನಾವು ಅದನ್ನ ಮಿಸ್ ಮಾಡ್ಕೋಬಾರ್ದು. ಆ್ಯಂಡ್ ಪ್ರತಿಯೊಂದು ಪರ್ಫೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಮ್ಮ ಪ್ರೆಸೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಡೌನ್ ದ ಲೈನ್ ಆಮೇಲೆ ನಾವು ಯೋಚನೆ ಮಾಡಿದ್ರೆ ಅಯ್ಯೋ ಆ ಮೂಮೆಂಟ್ಸಲ್ಲಿ ನಾವು ಇರಲಿಲ್ವಲ್ಲ ಅನ್ನೋದು ನಮಗೆ ಫೀಲ್ ಆಗುತ್ತೆ. ರ್ಯಾದರ್ ದ್ಯಾನ್ ನಾವು ಪರ್ಫೆಕ್ಟ್ ಆಗಿದ್ವಾ, ಲೈಕ್ ಎಲ್ಲ ಪರ್ಫೆಕ್ಟ್ ಆಗಿತ್ತಾ, ಬೇಬಿನ ನೀಟಾಗಿ ಮ್ಯಾನೇಜ್ ಮಾಡಿದ್ವಾ, ಬೇಬಿ ಅಳ್ಳಿಲ್ವಾ, ಅದಕ್ಕಿಂತ ವಿ ಶುಡ್ ಬಿ ಪ್ರೆಸೆಂಟ್ ಇನ್ ದಟ್ ಮೂಮೆಂಟ್. ಐ ಬಿಲೀವ್ ಇನ್ ದ್ಯಾಟ್. And that's what I redesigned my channel also, showing up anyway rather than being perfect and being everything perfect. So I'm sharing some beautiful memories with you. Hope you guys like it. ಫಂಕ್ಷನ್ಸಿಗೆ ರೆಡಿ ಆಗೋದು ಆಲ್ವೇಸ್ ಸ್ಪೆಷಲ್, ಬಟ್ ಮಾಮ್ ಆಗಿರೋದ್ರಿಂದ ಸ್ವಲ್ಪ ಬೇಬಿ ಲಗೇಜ್ಗಳು ಜಾಸ್ತಿ ಆಗಿಬಿಟ್ಟಿದೆ. 2 ಬ್ಯಾಗ್ ತೊಗೊಂಡಿದ್ದೆ. ಒಂದರಲ್ಲಿ ಅವನದು ಸ್ವೆಟರ್, ಟೋಪಿ ಮತ್ತು ಎಕ್ಸ್ಟ್ರಾ ಕ್ಲಾತ್, ಇನ್ನೇನಿತ್ತು ಡೈಪರ್, ಅವನ ಆಟ ಸಾಮಾನು. ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಆ್ಯಕ್ಚುಲಿ, ಸೊ ಹಾಗಾಗಿ ಮೆಡಿಸಿನ್ ಕೂಡ ಇಟ್ಕೊಂಡಿದ್ದೆ. ಆ್ಯಂಡ್ ಇನ್ನೂ ತೆಗಿತಾಯಿದ್ರೆ ಲಿಸ್ಟ್ ವಿಲ್ ಗೋ ಆನ್. ಆ್ಯಂಡ್ ಇನ್ನೊಂದು ಬ್ಯಾಗಲ್ಲಿ ಒಂದು ಫುಡ್ ಪ್ರತಿಯೊಂದು ಇಟ್ಕೊಂಡಿದ್ದೆ ನಾನು. ಸೆರೆಲ್ಯಾಕ್ ಇರ್ಬೋದು, ಒಂದು ರಾಗಿ ಸರಿ ಇರ್ಬೋದು, ಅವುಗಳು ಇಟ್ಕೊಂಡಿದ್ದೆ. ಆ್ಯಂಡ್ ಅವನು ಇನ್ನೂ ಎದ್ದಿರಲಿಲ್ಲ ಆ್ಯಕ್ಚುಲಿ. ಬಟ್ಟೆ ಎಲ್ಲ ರೆಡಿ ಮಾಡಿ ಐ ವಾಸ್ ವೇಯ್ಟಿಂಗ್ ಅವನು ಎದ್ರೆ ಫೀಡ್ ಮಾಡಿ ಕರ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ನಾವು ಬೇಗ ಹೊರಡಬೇಕಿತ್ತು, ಬಟ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ನಾವಂತೂ ಇಬ್ಬರು ಮಲ್ಕೊಬಿಟ್ಟಿದ್ವಿ, ಎದ್ದೇ ಇಲ್ಲ. ನನ್ನ ಮಗ ಅಂತೂ ಯಾವಾಗ ಎದ್ದೇಳ್ತಾನೆ ಅಂತ ಅರ್ಥ ಆಗಲ್ಲ. ಕೆಲವೊಂದು ಸಲ ಒಂದು ಚಿಕ್ಕ ಸೌಂಡ್ ಆದ್ರೇ ಎದ್ದು ಬಿಡ್ತಾನೆ. ಐ ಥಿಂಕ್ ಆಲ್ರೆಡಿ ಎದ್ದ ಅವನು. ಆ್ಯಕ್ಚುಲಿ ಸ್ಯಾರಿ ಉಡಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿದ್ದರಿಂದ ಅವನ್ನೂ ರೆಡಿ ಮಾಡಬೇಕಾದ್ರಿಂದ ಐ ವೋರ್ ದಿಸ್ ಬ್ಯೂಟಿಫುಲ್ ಕುರ್ತಾ ಸೆಟ್. ಆ್ಯಕ್ಚುಲಿ ಇದು ಕೆಳಗಡೆ ಪ್ಲಾಜೋ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಲುಕ್ ಸ್ಲಿಮ್ ಇನ್ ದಿಸ್, ಐ ಥಿಂಕ್ ಸೊ. ಮಡಿಕೇರಿ ರೋಡ್ ಟ್ರಿಪ್, ನೇಚರ್ ಇರುತ್ತೆ, ಫ್ರೆಶ್ ಏರ್ ಇರುತ್ತೆ, ಇಟ್ಸ್ ಲೈಕ್ ಅ ಥೆರಪಿ, ರಿಫ್ರೆಶಿಂಗ್ ಆಗಿರುತ್ತೆ ಅಂತೆಲ್ಲ ಕೇಳಿದ್ದೆ. ಬಟ್ ನಮಗೆ ಆ ಥರ ಇರಲಿಲ್ಲ ಎಕ್ಸ್ಪೀರಿಯೆನ್ಸು. ಸೊ ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತು ಆ್ಯಕ್ಚುಲಿ. ರೋಡ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲ ಅಕ್ಕಪಕ್ಕ ಗಿಡ ಮರ ಎಲ್ಲನೂ ಕಟ್ ಮಾಡಿ ಆ ಧೂಳು ಹಾಗೇ ಇತ್ತು. ನಮ್ಗೆ ಆಲ್ಮೋಸ್ಟ್ ಫುಲ್ ಟ್ರಾವೆಲಿಂಗ್ ಕೂಡ ನಮ್ಗೆ ಹಾಗೆ ಇತ್ತು. ರೋಡ್ ಕೂಡ ಅಷ್ಟೊಂದೇನು ನೀಟಾಗಿರಲಿಲ್ಲ, ಬಿಕಾಸ್ ನಮಗೆ ಎಲ್ಲಿ ಹಂಪ್ಸ್ ಇತ್ತು, ಯಾವುದು ವಿಸಿಬಲ್ ಇರ್ತಿರ್ಲಿಲ್ಲ. ಮಗು ಜೊತೆ ಟ್ರಾವೆಲ್ ಮಾಡ್ತಿದ್ವಿ, ಸಡನ್ ಬ್ರೇಕ್ಸ್ ಎಲ್ಲ ಇದಾಗ್ತಿತ್ತು. ಇಟ್ ವಾಸ್ ನಾಟ್ ಸೋ ಗುಡ್ ಎಕ್ಸ್ಪೀರಿಯನ್ಸ್, ಬಟ್ ಹಾಗಂದ್ರೆ ತೀರಾ ವರ್ಸ್ಟ್ ಏನಿಲ್ಲ, ಇಟ್ ಈಸ್ ಮ್ಯಾನೇಜಬಲ್. ವೆನ್ಯೂ ರೀಚ್ ಆಗಿ ನೋಡಿದಾಗ ವಿ ಆರ್ ರಿಯಲಿ ಹ್ಯಾಪಿ. ಡೆಕೋರೇಷನ್ಸ್ ಎಲ್ಲ ತುಂಬ ಸಿಂಪಲ್, ಎಲಿಗೆಂಟ್ ಆಗಿತ್ತು. ಆ್ಯಂಡ್ ಒಂದು ಸ್ಪೆಷಲ್ ಡೇಗೆ ಒಂದು ಸಚ್ ಅ ಬ್ಯೂಟಿಫುಲ್ ಡೆಕೋರೇಷನ್ ಸೆಟ್ ಮಾಡಿದರು. ಈ ಫ್ಲವರ್ಸ್, ವೈಟ್ ಫ್ಲವರ್ಸ್ ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ವಿ ಟುಕ್ ಸೋ ಮೆನಿ ಫೋಟೋಸ್, ಫ್ಯಾಮಿಲಿ ಫೋಟೋಸ್ ಹಿಯರ್. ಆ್ಯಂಡ್ ಎಲ್ಲ ಪ್ರಿಪ್ರೇಷನ್, ರಿಸೆಪ್ಷನಿಗೆ ಪ್ರಿಪ್ರೇಷನ್ ನಡೀತಿತ್ತು. ಆಬ್ವಿಯಸ್ಲಿ ನಾವು ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ವಿ ರೀಚ್ಡ್ ಅರ್ಲಿ. ಸೊ ನಮ್ಮ ಫ್ಯಾಮಿಲಿನ ಅವ್ರು ವೆಲ್ಕಮ್ ಮಾಡಿದ್ರು. ಸೊ ನಂಗೆ ಅವಾಗ ಏನು ಅನಿಸ್ತು ಅಂತ ಹೇಳಿದ್ರೆ, ಈ ಫಂಕ್ಷನ್ಸ್ ಅವೆಲ್ಲ ಇಟ್ಸ್ ನಾಟ್ ಅಬೌಟ್ ಹೌ ವಿ ಡೆಕೋರೇಟ್ ಇಟ್, ಹೌ ಲಕ್ಸುರಿಯಸ್ಲಿ ವಿ ಡೂ ಇಟ್. ಇಟ್ಸ್ ಅಬೌಟ್ ದ ಎಮೋಷನ್ ಪೀಪಲ್ ಕ್ಯಾರಿ. ಆ್ಯಂಡ್ ಅದು ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಟೈಮ್ ಇತ್ತು ಅಂತ ನನ್ನ ತಂಗಿದು ಹೊಸ ಮಡಿಕೇರಿ ಮನೆಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ಲಾಗಿ ಒಂದು ಒಳ್ಳೆ ಸೀನರಿ ಮಧ್ಯ ಮನೆ ಇದೆ. ತುಂಬ ಖುಷಿ ಆಯಿತು. ಬಟ್ ಎಲ್ಲ ರೆಕಾರ್ಡ್ ಮಾಡಿಲ್ಲ. ಸಮ್ ಮೆಮೊರೀಸ್ ಆರ್ ಮೆಂಟ್ ಟು ಸ್ಟೇ ಪರ್ಸ್ನಲ್ ಅಲ್ವಾ. ಸೊ ಅಲ್ಲಿಂದ ವಾಪಸ್ ಬಂದು ರಿಸೆಪ್ಷನಲ್ಲಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ಮಾಡಿ ವಾಪಸ್ ಹೊರಟ್ವಿ ನಾವು. ಸೊ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಮೇಕಪ್ ರಿಮೂವ್, ನಾನಂತೂ ಮೇಕಪ್ ಯಾವುದ್ರಲ್ಲಿ ರಿಮೂವ್ ಮಾಡ್ತೀನಿ ಗೊತ್ತಾ, ನಮ್ಮದು
ವೆಟ್ ವೈಪ್ಸ್ ಇದೆಯಲ್ಲ ಪಾಪುದು, ಅದರಲ್ಲೇ ರಿಮೂವ್ ಮಾಡ್ತಿದ್ದೀನಿ. ಯಾವುದೂ ನಂದು ಯಾವ ಐಟಮ್ಸು ಕೈಗೆ ಸಿಗ್ತಾಯಿಲ್ಲ, ಎಲ್ಲಿ ನೋಡಿದ್ರೂ ಪಾಪುದೇನೆ. ಸೊ ಒಂದೇ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಸೊ ಕಡೆದಾಗೆ ನನಗೆ ಇವತ್ತಿನ ದಿನ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ, ಲೈಕ್ ಸಮ್ ಡೇಸ್ ಆರ್ ಹೆಕ್ಟಿಕ್ ಅಲ್ವಾ, ಬಟ್ ಸಮ್ ಡೇಸ್ ಆರ್ ಸ್ಪೆಷಲ್. ಸೊ ಇವತ್ತು ಆ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಐ ಆಮ್ ಶೇರಿಂಗ್ ದಿಸ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.